ಮೈತ್ರಿ ಭೀತಿಯಿಂದಲೇ ಕೆಲವರ ವಿರೋಧ, ಪ್ರೀತಂ ಗೌಡರಿಗೆ ಸ್ವರೂಪ್ ತಿರುಗೇಟು. ಸಾರ್ವಜನಿಕ ಕೆಲಸ ಮಾಡಲು ಬನ್ನಿ, ಸ್ವಾಗತ. ಮಾಜಿ ಶಾಸಕರಿಗೆ ಹಾಲಿ ಶಾಸಕ ಎಚ್.ಪಿ. ಸ್ವರೂಪ್ ಆಹ್ವಾನ. ಹಾಸನದಲ್ಲಿ ಕೆಲವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯಬಾರದು ಎಂಬ ಆಸೆಯಿದ್ದು, ಮೈತ್ರಿ ಮುಂದುವರಿದರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪುವ ಆತಂಕವೇ ಅದಕ್ಕೆ ಕಾರಣವಾಗಿರಬಹುದು ಎಂದು ಹಾಸನ ಶಾಸಕ ಎಚ್.ಪಿ. ಸ್ವರೂಪ್ ಪರೋಕ್ಷವಾಗಿ ಮಾಜಿ ಶಾಸಕ ಪ್ರೀತಂ ಜೆ ಗೌಡ ಅವರಿಗೆ ತಿರುಗೇಟು ನೀಡಿದರು. ಮಹಾನಗರ ಪಾಲಿಕೆಯಿಂದ ಅನೇಕ ಕಾಮಗಾರಿ ಮಾಡಲಾಗಿದ್ದು, ಜನನ ಮತ್ತು ಮರಣದ ಸರ್ಟಿಫಿಕೇಟ್ ಕೊಡಬೇಕಾದರೆ ಸ್ವಲ್ಪ ಗೊಂದಲ ಇತ್ತು, ಎಲ್ಲ ಬಗೆಹರಿದಿದೆ. ಬೇಕಾದರೆ ಮಾಜಿ ಶಾಸಕ ಪ್ರೀತಂಗೌಡರನ್ನು ಸಾರ್ವಜನಿಕ ಕೆಲಸ ಮಾಡಲು ನಾನು ಕೂಡ ಆಹ್ವಾನ ಮಾಡುತ್ತೇನೆ, ಸ್ವಾಗತ ಎಂದು ಕ್ಷೇತ್ರದ ಶಾಸಕ ಪಿ. ಸ್ವರೂಪ್ ಕರೆ ಕೊಟ್ಟರು. ನಗರದಲ್ಲಿ ಸೋಮವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಕೆಲಸ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಮಾಜಿ ಶಾಸಕ ಪ್ರೀತಂಗೌಡ ಅವರು ಸಹ ನಗರ ಪಾಲಿಕೆ, ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಎಲ್ಲೆಡೆ ಹೋಗಿ ಜನರ ಕೆಲಸ ಮಾಡಲಿ. ಅದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಹಾಗೂ ಸ್ವಾಗತವಿದೆ ಎಂದರು. ಹಾಸನ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿದ್ದು, ಕಳೆದ ಕೆಲ ತಿಂಗಳಲ್ಲಿ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ವಿಶೇಷವಾಗಿ ಯುಜಿಡಿ ಸಮಸ್ಯೆ ಪರಿಹಾರಕ್ಕೆ ಆದ್ಯತೆ ನೀಡಲಾಗಿದ್ದು, ಹಿಂದಿನ ಅವಧಿಯಲ್ಲಿ ಅಳವಡಿಸಲಾಗಿದ್ದ ಸಣ್ಣ ಗಾತ್ರದ ಪೈಪ್ಗಳಿಂದ ಸಮಸ್ಯೆಗಳು ಉಂಟಾಗಿದ್ದವು. ಇದನ್ನು ಗಮನಿಸಿ ಸುಮಾರು 12 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ತಂದು ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ನಿತೀಶ್ ಪಟೇಲ್ ಅವರೊಂದಿಗೆ ಸಮಾಲೋಚನೆ ನಡೆಸಿ ನಗರದ ಮೂಲಸೌಕರ್ಯ ಸುಧಾರಣೆಗೆ ಒತ್ತು ನೀಡಲಾಗಿದೆ. ಕೆಲ ಪ್ರದೇಶಗಳಲ್ಲಿ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು, ಉಳಿದ ಕಡೆಗಳಲ್ಲಿ ಪ್ರಗತಿಯಲ್ಲಿವೆ ಎಂದರು. ಇತ್ತೀಚೆಗೆ ಜನನ ಮತ್ತು ಮರಣ ಪ್ರಮಾಣಪತ್ರ ವಿತರಣೆಯಲ್ಲಿ ಉಂಟಾಗಿದ್ದ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳು ಬಹುತೇಕ ಬಗೆಹರಿದಿವೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸ ಮಾಡಲು ಬಂದಿದ್ದೇವೆ. ಕೆಲವರಿಗೆ ಮೈತ್ರಿ ಇರಬಾರದು ಎಂಬುದು ಎಲ್ಲೋ ಒಂದು ಕಡೆ ಆಸೆ. ಮೈತ್ರಿ ಬಂದರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪಬಹುದು ಎಂದು. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಚರ್ಚೆ ಮಾಡಲು ಹೋಗುವುದಿಲ್ಲ. ನಾನು ಅಷ್ಟೊಂದು ದೊಡ್ಡವನಲ್ಲ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಏನು ಹೇಳುತ್ತಾರೆ ಅದನ್ನ ಕೇಳುತ್ತೇನೆ. ನಾವು ಮೈತ್ರಿಯನ್ನು ಪಾಲಿಸುವ ಕೆಲಸ ಮಾಡುತ್ತೇವೆ ಎಂದು ಪ್ರಶ್ನೆಗೆ ಉತ್ತರಿಸಿದರು. ಸರ್, ಒಂದು ಸೆಟ್ ಬ್ಯಾಕ್ ವಿಚಾರ ಬರೀ ಹಾಸನಕ್ಕೆ ಸೀಮಿತವಾಗಿಲ್ಲ, ಅದು ಸ್ಟೇಟ್ ಪಾಲಿಸಿ, ಇದು ರಾಜ್ಯಾದ್ಯಂತ ಆಗಬೇಕಾದಂಥ ಕೆಲಸ. ಆದರೂ ಕೂಡ ನಾವು ನಮ್ಮೇನು UD ಸೆಕ್ರೆಟರಿ ದೀಪಾ ಚೌಹಾಣ್ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿ ಅದು ಆಗಿದೆ. ಇದು ಸೆಟ್ ಬ್ಯಾಕ್ ವಿಚಾರದಲ್ಲಿ ಸಿಡಿಲಗೊಳಿಸಿದ್ದಾರೆ. ಆದರೆ ಗೌರ್ಮೆಂಟ್ ಆರ್ಡರ್ ಬೇಕಂತ ಹೇಳಿದರೆ ಶೀಘ್ರದಲ್ಲಿ ಆಗುತ್ತೆ ಸರ್. ಅದು ಆ ವಿಚಾರದಲ್ಲಿ ನಾನೊಬ್ಬನೇ ನನ್ನ ಇದರಿಂದ ಹಂತದಲ್ಲಿ ಏನು ಆಗಬೇಕಾಗಿರೋದಿಲ್ಲ. ನನ್ನ ಹಂತದಲ್ಲಿ ಮಾಡಬೇಕಾಗಿದ್ರೆ ಖಂಡಿತವಾಗ್ಲೂ ನಾನು ಸರ್ಕಾರದಲ್ಲಿ ಅಲ್ಲೇ ಒಂದು ಧರಣಿಯನ್ನು ಮಾಡಿ ಕೆಲಸನ ಮಾಡಿಸ್ತೀವಿ. ಆದರೆ ಸ್ಟೇಟ್ ಪಾಲಿಸಿ, ಅದು ರಾಜ್ಯಾದ್ಯಂತ ಆಗಬೇಕಾಗಿರೋದು ಸೆಟ್ ಬ್ಯಾಕ್ ವಿಚಾರದ್ದು, ಅದು ಕೂಡ ಆಗುತ್ತೆ ಸರ್. ನಗರಸಭೆ ವಿಚಾರವಾಗಿ ಮಾತಾಡಿದ್ರೆ ಅಲ್ಲಿ ಏನು ಕೂಡ ಇದಾಗ್ತಾ ಇಲ್ಲ ಸರ್. ಇವತ್ತು ನಗರ ಪಾಲಿಕೆಯಿಂದ ಎಷ್ಟು ಕಾಮಗಾರಿನ ಕಳಿಸಿದ್ದೀವಿ, ಏನು ಒಂದು 2 ತಿಂಗಳಲ್ಲಿ. ನಾನು ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ತಾವು ಕೂಡ ಇದ್ರಿ, ನಿತೀಶ್ ಪಟೇಲ್ ನಮ್ಮ ಅಡ್ಮಿನಿಸ್ಟ್ರೇಟರ್ ನಗರ ಪಾಲಿಕೆ ಅಡ್ಮಿನಿಸ್ಟ್ರೇಟರ್ ಅವ್ರಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ ಈ ಹಳೇದು ಏನು ಹಾಸನ ನಗರ ಭಾಗದಲ್ಲಿ UGD ಭಾಳ ಹಿಂದೆ ಮಾಡಿರೋಂಥ UGD ಭಾಳ ಚಿಕ್ಕ ಪೈಪು ಕೂಡ ಹಾಕಿದ್ರು. ಆ ನಿಟ್ಟಿನಲ್ಲಿ UGD ಸಮಸ್ಯೆ ಬಗೆಹರಿಸೋಣ ಅಂತ ಇವತ್ತು ಸುಮಾರು 12 ಕೋಟಿಗಿಂತ ಹೆಚ್ಚು 14 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ನಗರ ಪಾಲಿಕೆಯಿಂದ ಕೆಲಸ ನಡೀತಾ ಇದೆ. ಕಾಮಗಾರಿಗಳು ತಾವೇ ನೋಡ್ತಾ ಇದ್ರಿ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ನಗರ ಪಾಲಿಕೆ ಕೆಲಸ ಆಗ್ತಾ ಇಲ್ಲ ಅಂದಿಲ್ಲ. ಆದರೆ ನಾವು ಕೂಡ ಅಧಿಕಾರಿ ವರ್ಗದವರು ಕಳೆದ ಒಂದು 5 ದಿನದಿಂದ ನಾನು ಕೂಡ ನೋಡಿದೆ, ಜನನ ಮತ್ತು ಮರಣನ ಒಂದು ಇದನ್ನೇನು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಎಲ್ಲ ಬಗೆಹರಿದಿದೆ ಸರಿ. ಅದು ಆ ಥರದ್ದು ಏನಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಎಲ್ಲದರಲ್ಲೂ ಇರುತ್ತೆ, ಯಾವುದು ಇಲ್ಲ ಅಂತೇನಿಲ್ಲ. ಖಂಡಿತವಾಗ್ಲೂ ನಾವು ಕೂಡ ಯುವಕನಾಗಿ ಏನು ಸಾರ್ವಜನಿಕರು ಮತ್ತು ಹಾಸನ ನಗರಕ್ಕೆ ಕೆಲಸ ಮಾಡಬೇಕು ಅಂತ ಕೂಡ ಬಂದಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಬರಲಿ ಸರ್, ಎಲ್ಲರಿಗೂ ಅವಕಾಶ ಇದೆ ಸರ್. ಅವರು ಒಬ್ರಿಗಲ್ಲ, ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಂಥ ಅಧಿಕಾರ ಎಲ್ಲರಿಗೂ ಇದೆ. ಎಲ್ಲರೂ ಕೂಡ ಬಂದು ಅದು ಎಲ್ಲೂ ನಗರ ಪಾಲಿಕೆ ಎಲ್ಲ DC ಆಫೀಸ್ ಎಲ್ಲರೂ ಕೂಡ ಬಂದು ಕೆಲಸ ಮಾಡಿಸ್ಕೊಡಿ ಸರ್. ಆ ಥರದ್ದೇನಿಲ್ಲ. ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರಲಿ, ಅವರು ಕೂಡ ಕೆಲಸ ಮಾಡಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರು ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇದ್ಕೊಂಡು ಮತ್ತು ನಗರ ಭಾಗದಲ್ಲಿ ನನ್ನ ಆಫೀಸ್ ಇದೆ, ತಾಲೂಕು ಆಫೀಸಲ್ಲಿ ಈಗ ಹೊಸದಾಗಿ ಪ್ರಜಾಸೌಧ ಏನಾಗಿದೆ ಅಲ್ಲೂ ಕೂಡ ಕಚೇರಿನ ತೆಗೆದಿರ್ತೀನಿ. ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸದಲ್ಲಿರ್ತೀವಿ. ಏನೋ ಒಂದಿನ 2 ದಿನ ತಡೆ ಆಗ್ಬೋದು. ಇವತ್ತು ಕೂಡ ಕಾಮಗಾರಿಯನ್ನು ಶುರು ಮಾಡಿದ್ವಿ. ತಾವು ನೋಡಿದ್ರಿ, SBM ಕಾಲೋನಿಯಲ್ಲಿ ಓಡಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಏನೋ ಕೂಡ ಕಾಂಕ್ರೀಟ್ ರಸ್ತೆ ಸೇರಿಸಿದ್ದೀವಿ. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಖಂಡಿತ ಮಾಡ್ತೀವಿ. ಎಲ್ಲೊಂದು ಕಡೆ ನಿಮ್ಮ ಮೈತ್ರಿ ಬಿರುಕು ಅನ್ನಿಸ್ತಾ ಇಲ್ವಾ ಈ ಥರ ಅವ್ರು ಬಂದು ಆ ಥರ ಸ್ಟೇಟ್ಮೆಂಟ್? ಅದ್ರ ಬಗ್ಗೆ ನಾನು ಹೇಳಲ್ಲ. ಕೆಲವರಿಗೆ ಮೈತ್ರಿ ಇರಬಾರ್ದು ಅಂತ ಕೆಲವರು ಅವ್ರಿಗೆ ಆಸೆ. ಎಲ್ಲ ಒಂದು ಕಡೆ ಮೈತ್ರಿಯಲ್ಲಿ ಟಿಕೆಟ್ ಎಲ್ಲ ಕೈ ತಪ್ಪದೆ ಅಂತ. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ದೊಡ್ಡವನಲ್ಲ. ಏನು ಹಿರಿಯರು ನಮ್ಮ
ಮುಖಂಡರು ಹೇಳ್ತಾರೆ ಆ ರೀತಿ ಕೇಳ್ತೀವಿ. ಬಟ್ ನಾವು ನಮ್ಮ ಮೈತ್ರಿನ ಪಾಲಿಸೋ ಧರ್ಮವನ್ನು ನಾವು ಮಾಡ್ತೀವಿ. ಚಿಕ್ಕಪಟ್ಟಣದಲ್ಲಿ ನಿನ್ನೆಯಿಂದ ಸ್ಟ್ರೈಕ್ ನಡೀತಿದೆ, ಅಲ್ಲಿ ಹಾಲು ಉತ್ಪಾದಕ ಇದರಲ್ಲಿ 3-4 ಕೋಟಿ ಅವ್ಯವಹಾರ ನಡೆದಿದೆ, ಕಾರ್ಯದರ್ಶಿಗಳು ಮಾಡಿದ್ದಾರೆ, ಈಗಲೂ ನಡೀತಿದೆ, ಗಲಾಟೆ ಆಗ್ತಿದೆ. ಸರಿ.